ನೋಡಿ, ಇದು SRS ಬೆಟ್ಟ. ಇವತ್ತು ನಾವು ನಮ್ಮ ಅಣ್ಣ ಸುಹಾಸ್ ಅಂತ ಅಂದ್ಕೊಂಡು ಇಬ್ಬರು ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ವಿ. ನಾವೇನೋ ಫುಲ್ ಈಸಿ ಅಂತ ಅಂದ್ಕೊಂಡ್ಬಿಟ್ರೆ ಒಳ್ಳೆ ಪ್ರಪಾತ ಇದ್ದಂಗೆ ಐತೆ. ಅಂದರೂ ದೇವ್ರ ದರ್ಶನ ವಾಸ್ ವರ್ತ್ ಇಟ್. ಅದ್ರ ಕೆಳಗಡೆ ಹೋಗಿ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿಂದ ಬರಬೇಕು. ಅಲ್ಲಿ ನಾವು ಪಾರ್ಕ್ ಮಾಡಿರೋದು. ಸೊ ಯಾ, ಇಟ್ ವಾಸ್ ಅ ನೈಸ್ ಟ್ರಕ್. ಬಟ್ ವಯಸ್ಸಾದ್ರೆ ತುಂಬ ಕಷ್ಟ ಕಣ್ರಿ. ಇಲ್ಲಿ ನೋಡಿ, ಇಲ್ಲಿಂದ ನೋಡ್ಬೋದು ನೀವು ಎಷ್ಟು ಆಳ ಇದೆ ಅಂತ ಅಂದ್ಕೊಂಡು. ಮಾಡೋಕ್ಕೆ ಸ್ವಲ್ಪ ಕಷ್ಟ. ನೋಡಿ, ಇನ್ನು ಮಿಕ್ಕಿ ಎಲ್ಲ ಸಮ್ಮಣ್ಣ ಹೇಳ್ತಾರೆ. ಫಾರ್ ಕಪಲ್ಸ್ ವೀಕೆಂಡ್ಸಲ್ಲಿ ಒಳ್ಳೆ ಟ್ರೆಕ್ಕಿಂಗ್ ಇದೆ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಆರಾಮಾಗಿ ಬರ್ಬೋದು. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸೂಪರ್ ಜಾಗ. ನಾನು ಸಜೆಸ್ಟ್ ಮಾಡ್ತೀನಿ, ಬಂದು ಹೋಗಿ. ಓಕೆ. ಬಟ್ ಅಂದರೆ ಒಂದು ಪ್ರಾಬ್ಲಮ್ ಏನಂತಂದರೆ, ಅದು ಹೇಳ್ದಂಗೆ ನೋಡಿ ತುಂಬ ಕಷ್ಟ ಈ ಥರ ಹಿಡಿಯೋಕ್ಕೆ. ಸ್ವಲ್ಪ ಫೆಸಿಲಿಟೀಸ್ ಅಷ್ಟು ನೋಡಿ ಕರೆಕ್ಟಾಗಿ ಅದು ಕಟ್ಟಾಗಿಲ್ಲ ಒಂದೊಂದು ಕಡೆ. ನೋಡಿ, ಇಲ್ಲಿ ಫುಲ್ ಕರೆಕ್ಟಾಗಿ ಮೆಟ್ಲಿದೆ, ಆದರೆ ಇಲ್ಲಿ ಅಷ್ಟೆಲ್ಲ ಕಟ್ಟಾಗಿಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಫಾರ್ ಒನ್ ಡೇ ಟ್ರೆಕ್ಕಿಂಗ್ ಇಟ್ಸ್ ವರ್ತ್. ನೋಡಿ, ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಒನ್ ಡೇ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಂದ 10 ಕಿಲೋಮೀಟರ್ಸ್ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಟೆಂಪಲ್ ಐತೆ, ಅದು ಹೊತ್ತು ಇದೇ ಥರ 1 ಕಿಲೋಮೀಟರ್ ಅಲ್ಲಿ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಎಲ್ಲ ಮಾಡಲಿಲ್ಲ ನಮಗೆ. ಆಮೇಲೆ ಬೇಕಾದ್ರೆ ಫುಲ್ ಬೈಕಲ್ಲಿ ಎತ್ಬಿಟ್ವಿ. ಸೊ ಅದಕ್ಕೋಸ್ಕರ ಆಮೇಲೆ ನಿಮ್ಮ ಇದ್ರ ಟ್ರೆಕ್ಕಿಂಗ್ ಅಪೋಸಿಟ್ ರೆಸ್ಟೋರೆಂಟ್ ಇದೆ, ನೀವು ಬೇಕಾದ್ರೆ ಸ್ಟೇ ಆಗ್ಬೋದು ಅಲ್ಲೇ. ಅದು ತೋರಿಸ್ಬಿಡೋಣ. ಇಲ್ಲಿ ತೋರಿಸ್ತೀವಿ ನಿಮ್ಗೆ. ಹಂಗೆ ಕಾಣಿಸ್ತಿದ್ಯಾ ನಿಮಗೆ? ತೋರಿಸ್ತೀವಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದು ರೆಸ್ಟೋರೆಂಟು, ರೆಸಾರ್ಟು. ಬುಕ್ ಮಾಡ್ಕೊಂಡ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಅಲ್ಲಿ ಹುಡ್ಕೋದು ನೀವು. ದಟ್ಸ್ ಇಟ್ ಗೈಸ್ ಫಾರ್ ಟುಡೇ.